ಎಂಡಿ ಏರಿಗೆ ಅಧಿಕಾರಿ ನೀರಿಗೆ ಕೆಎಸ್ಆರ್ಟಿಸಿ ಮರ್ಯಾದೆ ಮಾತ್ರ ಬೀದಿಗೆ. ಅಧಿಕಾರಿಗಳ ಹಣದಾಹಕ್ಕೆ ಕೆಎಸ್ಆರ್ಟಿಸಿ ಮರ್ಯಾದೆ ಮಣ್ಣು ಪಾಲಾಗಿದೆ. ಎಂಡಿ ಏರಿಗೆ ಅಧಿಕಾರಿ ನೀರಿಗೆ ಕೆಎಸ್ಆರ್ಟಿಸಿ ಮರ್ಯಾದೆ ಬೀದಿಗೆ. ಅಧಿಕಾರಿಗಳ ಹಣದ ದಾಹಕ್ಕೆ ಕೆಎಸ್ಆರ್ಟಿಸಿ ಮರ್ಯಾದೆ ಮಣ್ಣು ಪಾಲಾಗಿದೆ. ಮರ್ಯಾದಕ್ಕಿಂತ ಕಿತ್ತೋಗಿರೋ ಜಾಹೀರಾತೆ ಕೆಎಸ್ಆರ್ಟಿಸಿಗೆ ಮುಖ್ಯ ಆಯ್ತಾ? ಮರ್ಯಾದೆ ಹಾಳಾಗ್ತಿದ್ರು ಎಂಡಿ ಅಕ್ರಮ್ ಪಾಷಾ ಸೈಲೆಂಟ್ ಆಗಿರೋದು ಯಾಕೆ? ಹೆಮ್ಮೆಯ ಸಾರಿಗೆ ಕೆಎಸ್ಆರ್ಟಿಸಿ ಬಸ್ ಮೇಲೆ ಇಂತಹ ಅಸಭ್ಯ ಜಾಹೀರಾತು ಬೇಕಾ? ಕೆಎಸ್ಆರ್ಟಿಸಿ ಬಸ್ ಮೇಲಿನ ಅಸಭ್ಯ ಜಾಹೀರಾತಿಗೆ ತೀವ್ರ ಖಂಡನೆ. ಏನೇನು ಜಾಹೀರಾತು ನೋಡ್ಬೇಕು ನೀವು. ಬಸ್ಗಳ ಮೇಲೆ ರಾರಾಜಿಸುತ್ತಿರುವ ಚೈನಿ ಕೈನಿ ತಂಬಾಕು ಜಾಹೀರಾತು ಪುಣ್ಯ ಪುಣ್ಯ. ಈ ಕೆಲ ಕೆಎಸ್ಆರ್ಟಿಸಿಲಿ ಕೋಮನದ್ದೆಲ್ಲ ಜಾಹೀರಾತು ಇರ್ತವೆ, ಬಣ್ಣ ಬಣ್ಣದ ಕೋಮನ. ಅದು ಅಸಭ್ಯ ಮಾತಲ್ಲ. ಪ್ರಸನ್ನ ಕುಮಾರ ಸ್ವಾಮಿ ಅನ್ನೋ ನಾಗರಿಕ, ಕನ್ನಡ ಪರ ಹೋರಾಟಗಾರರು ಕೂಡ ಅವರು MD ಫೋನ್ ಮಾಡಿ ಮಾತನಾಡಿದ್ದಾರೆ. ನಾನೇನು ಡಾಕ್ಟರ ಮುಲಾಮ್ ಕೊಡೋಕೆ ಅಂತ ವ್ಯಕ್ತಿಗೆ ಅಧಿಕಾರಿ ಪ್ರಶ್ನೆ. ನಾನೇನು ಡಾಕ್ಟರ್ ಅಂತ ಫೋನ್ ಮಾಡಿಲ್ಲ, ಮಾಗಡಿ ಬಸ್ ನೋಡಿದೆ, ಆ ಬಸ್ಸಲ್ಲಿ ಅಧ್ವಾನ ನಾನು ಗಮನಿಸಿದೆ. ಸ್ವಾಮಿ ನಿನಗೆ ಹುಚ್ಚೇನಾದ್ರೂ ಹಿಡಿದಿದ್ಯಾ? ನೋಡಿ ಇವರ ಪರಸ್ಪರ ಮೊಬೈಲ್ ಸಂಭಾಷಣೆಯ ಮಾತುಗಳಿದು. ಕೆಎಸ್ಆರ್ಟಿಸಿಗೆ ಇದು ಹೇಗೆ ಸಂಬಂಧ ಅಂತ ಅಧಿಕಾರಿ ಪ್ರಶ್ನೆ. ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ತಿಕ್ಕಲು ಹಿಡಿದಿದೆ ಅಂತ ಅಧಿಕಾರಿಗೆ ತರಾಟೆ. ಅಲ್ಲ, ಆ ಕೆಎಸ್ಆರ್ಟಿಸಿ ಬಸ್ ಮೇಲೆ ಚೈನಿ ಕೈನೀರಿ ತುಟಿಯ ಕೆಳಗೆ 5 ನಿಮಿಷ ಇಟ್ಟು ಅದರಿಂದ ರಸವನ್ನು ಹೀರಿ ಮಸ್ತಿಷ್ಕಕ್ಕೆ ಲಹರಿ ಭರಿಸುವಂತ ಒಂದು ಲಹರಿ ಪದಾರ್ಥ, ಅದು ಅಮಲು ಪದಾರ್ಥ. ಅದನ್ನ ನೀವು ಕೆಎಸ್ಆರ್ಟಿಸಿ ಜಾಹೀರಾತು ಇಟ್ಕೊತೀರಿ. ನಾಳೆ ದಿನ ಡ್ರಗ್ಸು, ಗಾಂಜಾ, ಕೊಕೇನು ಇದನ್ನೆಲ್ಲ ಇಟ್ಕೊಳ್ಳಿ. ಇದನ್ನೆಲ್ಲ ಇಟ್ಕೊಳ್ರಿ. ಹಂಗಾದ್ರೆ ಇದು ಕೆಎಸ್ಆರ್ಟಿಸಿಯ MD ಗಮನಿಸಬೇಕಾದಂತ ವಿಚಾರ. ನೋಡಿ ಅಲ್ಲಿ ಒಂದು ಫ್ರೇಮ್ ಅಲ್ಲಿ 2 ಫೋಟೋಗಳನ್ನು ತೋರಿಸ್ತಾ ಇದ್ದೀವಿ. ಚೈನಿ ಕೈನಿಯ ಆ್ಯಡು. ಡ್ರಗ್ಸ್ ಇಂದ ಇಟ್ಕೊಳ್ಳಿ, ಸ್ಪಿರಿಟ್ ಇಂದ ಇಟ್ಕೊಳ್ಳಿ. ನಾಳೆ ದಿನ ನೀವು ಸಮಾಜಕ್ಕೆ ಕೊಡ್ತಾ ಇರೋ ಸಂದೇಶ ಏನು? ಚೈನಿ ಕೈನಿ ಅಂತಹ ಅಮಲು ಪದಾರ್ಥ ಲಜ್ಜೆಗೆಟ್ಟು ಇಟ್ಕೋತಾರೆ ತುಟಿ ಕೆಳಗೆ. ಲಜ್ಜೆಗೆಟ್ಟು ತುಟಿಯ ಕೆಳಗೆ ಇಟ್ಕೊಂಡು ಅಲ್ಲೇ ಕೆಲಸ ಮಾಡೋದು, ಅದು ಏನೇ ಆಗಿರಲಿ. ಸೊ ಈ ತರಹದ ಅಧ್ವಾನಗಳನ್ನ ಕೆಎಸ್ಆರ್ಟಿಸಿ ಏನು BMTC ಬಸ್ಸಲ್ಲಿ ಹೋಗ್ತಾ ಇರ್ತೀವಿ ಅನ್ಕೊಳ್ಳಿ, ಕಿಟಕಿ ತೆಗೆದು ಒಂದು ಹೊರ ಪ್ರಪಂಚನ ನೋಡೋಣ, ಹೊರಗಿನ ಗಾಳಿನಾದ್ರೂ ಸೇವನೆ ಮಾಡೋಣ ಅಂತೇಳಿ ಇಣಕ್ಕೆ ನೋಡಿದಾಗ ಪಕ್ಕದ ಕೆಎಸ್ಆರ್ಟಿಸಿ ಬಸ್ ಮೇಲೆ ಇರೋದೇ ಈ ತರಹದ ಆಡ್ಗಳು. ಅಂಡರ್ವೇರು, ಅಂಡರ್ ಗಾರ್ಮೆಂಟ್ಸು, ಏನೇನು ಸೈಜು ರೀ. ಸೊ ಚೈನಿ ಕೈನಿ ಜಾಹೀರಾತು ಕಂಡು ಕನ್ನಡ ಪರ ಹೋರಾಟಗಾರ ಪ್ರಸನ್ನ ಕುಮಾರಸ್ವಾಮಿ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ಅಧಿಕಾರಿಯನ್ನ ಹೆಂಗ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನೋ ಝಲಕ್ ನಿಮ್ಮ ಮುಂದೆ ನಾವು ಕೇಳಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಆ ಸಂಭಾಷಣೆಯನ್ನ ಕೇಳ್ಕೊಂಡು ಬರೋಣ. ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್, ಮಾಗಡಿ ಕೆಎಸ್ಆರ್ಟಿಸಿ ಘಟಕ ವ್ಯವಸ್ಥಾಪಕರ? ಹೌದು ಸರ್. ಸರ್ ಹೇಳಿ ಸರ್. ಸರ್, ಏನೂ ಇಲ್ಲ, ನನಗೆ ನಾಳೆ ಹುಟ್ಟಿದಬ್ಬ ಇದೆ. ನನ್ನ ಹೆಸರು ಪ್ರಸನ್ನ ಕುಮಾರ ಸ್ವಾಮಿ ಅಂತೇಳಿ. ನನ್ನ ಮಕ್ಕ ಎಲ್ಲ ಕಪ್ಪಗಾಗಿ ಮುಂಗ್ರೋಗ ಬಂದ್ಬಿಟ್ಟಿದೆ. ನನಗೆ ಸ್ವಲ್ಪ ಚೈನಿ ಏನೋ ಮುಲಾಮ್ ಬೇಕಾಗಿತ್ತವಲ್ಲ ಸರ್? ಇವ್ರೆ ಯಾರಿಗೆ ಮಾಡಿದಿರಿ ಫೋನ ನೀವು? ನಾವೇನು ಡಾಕ್ಟ್ರ? ನಾವು ಮುಲಾಮ್ ಕೊಡಿಕೆ ನಾವು KSRT ಇದ್ರದ್ದು. ಸರ್, ನಾನು ಡಾಕ್ಟರ್ ಅಂತೇಳಿ ಫೋನ್ ಮಾಡಿಲ್ಲ. ನಾನು ನಿಮ್ಮ ಮಾಗಡಿ ಬಸ್ಸಲ್ಲಿ ನೋಡಿದೆ, ನಿಮ್ಮ ಬಸ್ ಮೇಲೆ ಈ ತರ ಯಾವ್ದೋ ಚೈನಿ ಮುಲಾಮ್ ಹಾಕೊಂಡ್ರೆ ಮಕ ಒಳುಪು ಬರುತ್ತೆ ಅಂತ ಹೇಳಿದ್ದೀರಲ್ಲ, ಅತಿ ಶೀಘ್ರದಲ್ಲಿ ರಿಯಾಯಿತಿ ದರದಲ್ಲಿ ಪಡೆದುಕೊಳ್ಳ್ರಿ ಅಂತ ನನ್ನ ಬಸ್ ಮೇಲೆ ನೀವು ಅಡ್ವರ್ಟೈಸ್ ಹಾಕಿದ್ದೀರಾ? ಸ್ವಾಮಿ, ನಿಮ್ಗೆ ಏನ್ ಹುಚ್ಚಿ ಹಿಡ್ದೋಯ್ತಾ? ಇದ್ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಿ? ನಮ್ಗೆ ಯಾಕೆ KSRT ಅದಕ್ಕೂ ಸಂಬಂಧ ತತ್ತೀರಿ? ಸರ್, ನನಗೆ ಹುಚ್ಚಿ ಹಿಡ್ದಿಲ್ಲ. ನಿಮಗೆ ನಾನು ಅದನ್ನೇ ನಿಮ್ಗೆ ಹೇಳಿದ್ರೆ ಚೆನ್ನಾಗಿರಲ್ಲ. ನಿಮ್ಗೆಲ್ಲ ತಿಕ್ಕಲಿಡ್ದಿದೆ KSRTC ಅವ್ರಗಳಿಗೆ. ನಮ್ಮ ಬಸ್ಗಳ ಮೇಲೆ ಅರಬೆತ್ತಲೆ ಆಗಿರೋ ಒಂದು ಹೆಣ್ಣು ಮಗನ ಫೋಟೋ ಹಾಕ್ಬಿಟ್ಟು ಚೈನಿ ಅಂತ ಹಾಕೋದು, ಚಪ್ಪಲಿ ಹಾಕೋದು, ನೇಟಿ ಹಾಕೋದು, ಬನೀನು, ಕಾಚ, ಮತ್ತೆ ಕನಕಣದಲ್ಲಿ ಕೇಸರಿ. ಏನ್ ಸರ್ ನಿಮ್ಮ ಅವ್ಯವಸ್ಥೆ? ಈ ತರ ನಮ್ಮ KSRTCನ ಬೀದಿಗಿಡ್ತಾ ಇದ್ದೀರಾ ಅಡ್ವರ್ಟೈಸ್ ಮಾಡ್ಕೊಂಡು. ನನಗೆ ಹುಚ್ಚಿ ಹಿಡ್ದಿದ್ಯಾ? ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್, ಮಾಗಡಿ ಕೆಎಸ್ಆರ್ಟಿಸಿ ಘಟಕ ವ್ಯವಸ್ಥಾಪಕರ? ಸಾರಿಗೆ ಸಚಿವರೇ, MD ಅಕ್ರಮ್ ಪಾಷಾ ಅವರೇ, ಏನಿದು ಕರ್ಮಕಾಂಡ? ಕೇಳಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ದೇಶದ ಹೆಮ್ಮೆ ಸಾರಿಗೆ ಬಸ್ ಮೇಲೆ ಇನ್ನೇನು ಹಾಕಬೇಕು ಅನ್ಕೊಂಡಿದ್ದೀರಾ? ಇನ್ಯಾವುದು ಬಾಕಿ ಇಲ್ಲ, ಎಲ್ಲ ಹಾಕಾಯ್ತು. ರಾಜ್ಯದ ಮರ್ಯಾದೆ ಹಾಳಾಗುತ್ತಿದ್ರು ಅಸಭ್ಯ ಜಾಹೀರಾತು ತೆರವಿಗೆ ಮೀನಾಮೇಷ ಏಕೆ?
ಕೆಎಸ್ಆರ್ಟಿಸಿ ಬಸ್ ತುಂಬಾ ರಾರಾಜಿಸುತ್ತದೆ ಅಸಭ್ಯ ಅಸಹ್ಯ ಜಾಹೀರಾತುಗಳು. ಬಸ್ ಮೇಲಿನ ಅಸಭ್ಯ ಜಾಹೀರಾತುಯಿಂದ ಮರ್ಯಾದೆ ಹಾಳಾಗ್ತಿದ್ರು, ನಿಗಮ ಮೌನ. ಸಾರಿಗೆ ಸಚಿವರೇ MD ಅಕ್ರಮ್ ಪಾಷಾ ಅವರೇ, ಏನಿದು ಕರ್ಮಕಾಂಡ? ಏನು ಒರಿಸ್ಸಾ, ಅಸ್ಸಾಂ, ಬೆಳಗಾವಿಗೆ, ಮಹಾರಾಷ್ಟ್ರ ಕೆಟ್ಟೋಯ್ತೇನ್ರಿ ನಮ್ಮ ಕೆಎಸ್ಆರ್ಟಿಸಿ? ಈ ತರಹದ್ದೊಂದು ಹಣೆ ಬರಹ ನಿಮಗೆ ಯಾಕೆ ಬಂತು? ಕಂಡವರು ಒಳಗೆ ಹಾಕೋ ಅಂಡರ್ ಗಾರ್ಮೆಂಟ್ಸು ನಿಮ್ಮ ಕೆಎಸ್ಆರ್ಟಿಸಿ ಬಸ್ ಮೇಲೆ, ಕಂಡವರು ತುಟಿ ಕೆಳಗೆ ಇಟ್ಕೊಳ್ಳುವಂತಹ ಚೈನಿ ಕಾಳುಗಳು ನಿಮ್ಮ ಬಸ್ ಮೇಲೆ. ಏನೇನು ಜಾಹೀರಾತು ಕೊಡ್ತೀರಿ? ನಿಮಗೆ ಆದಾಯ ಬರಬೇಕಾ? ಮಿಸ್ಟರ್ ಮುಜರಾಯಿ ಅಂಡ್ ಸಾರಿಗೆ ಸಚಿವರೇ, ರಾಮಲಿಂಗ ರೆಡ್ಡಿ ಸಾಹೇಬ್ರೆ, ನಮ್ಮ ಮಾನ ಮರ್ಯಾದೆ ಕಳಿಬೇಡಿ ಅಲ್ರಿ. ನಮ್ಮ ಜೊತೆ ತೆರಿಗೆ ತಗೋತೀರಿ, ನಿಮ್ಮ ನಿಗಮದ ಅಭಿವೃದ್ಧಿಗೆಲ್ಲ ಖರ್ಚು ಮಾಡ್ಕೋತೀರಿ. ಹಿಂಗ ಖರ್ಚು ಮಾಡೋದು. ಸಿಮ್ ಕಾರ್ಡ್ಗಳ ಜಾಹೀರಾತು ಕೊಡ್ರಿ, ಅಥವಾ ಏನು ಮಕ್ಕಳಿಗೆ ಕೊಡುವಂತಹ ಸಿರ್ಲ್ಯಾಕ್ಸು ಅಥವಾ ಪೌಷ್ಟಿಕಾಂಶ ಆಹಾರ, ಇನ್ನು ಕೆಲವರು ಆರ್ಗ್ಯಾನಿಕ್ ಆಗಿ ಬೆಳೀತಾರೆ, ಮಕ್ಕಳಿಗೆ ಆರೋಗ್ಯ ಬರೋದಕ್ಕೊಂದು ಬೇಳೆಕಾಳುಗಳು, ಸ್ಪ್ರೌಟ್ಸ್ ಐಟಮು, ಇದನ್ನು ತಿಂದರೆ ಮಕ್ಕಳು ಸ್ವಲ್ಪ ದಸ್ಪುಷ್ಟವಾಗಿ ಬೆಳೀತಾರೆ ಅನ್ನುವಂತಹದ್ದು ಆರೋಗ್ಯಕರವಾದಂಥ ಆಹಾರದ ಬಗ್ಗೆ ಕೊಡ್ರಿ. ಇದು ಯಾವುದ್ರಿ ಹಾಳಾಗಿರೋ ಚೈನಿ ನಿಮ್ಮ ಕರ್ಮಕ್ಕೆ? ನಿಜಕ್ಕೂ ಅಧ್ವಾನ ಇದು. ರಾಮಲಿಂಗಾರೆಡ್ಡಿ ಸಾಹೇಬ್ರೆ ಅಥವಾ ನಿಗಮದ ಸಂಬಂಧಪಟ್ಟಂತ MD ಸಾಹೇಬ್ರೆ, ನೀವಾದ್ರೂ ಇದಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಮಹಾರಾಷ್ಟ್ರದವರು ಕೂತು ನಗೋ ಥರ ಮಾಡಬೇಡಿ ನಮ್ಮ ಕೆಎಸ್ಆರ್ಟಿಸಿನ. ಅದಕ್ಕೊಂದು ಮಾನ ಮರ್ಯಾದೆ ಇದೆ, ಅದಕ್ಕೊಂದು ಗೌರವ ಇದೆ. ಕೆಎಸ್ಆರ್ಟಿಸಿ ಅಂದರೆ ಒಂದು ಹೆಮ್ಮೆ, ಒಂದು ಏನಂತಾರೆ, ನಮಗೂ ಒಂದು ಕೀರ್ತಿ ಬರುವಂತಹ ವಿಚಾರವಾಗಿ ಇರಬೇಕೇ ಹೊರತಾಗಿ ಹಾಳು ಬಿದ್ದಿರೋ ಈ ತರಹದ ಜಾಹೀರಾತನ್ನ ಹಾಕಬೇಡಿ. ಇದು ಫ್ರೀಡಮ್ ಟಿವಿಯ ಕಳಕಳಿಯ ವಿನಮ್ರ ವಿನಂತಿ, ಜೊತೆಗೆ ಎಚ್ಚರಿಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.